ಪ್ರಬಂಧ ರಚನೆ ಅರ್ಥಪೂರ್ಣ ವಾಕ್ಯದಲ್ಲಿ ನಿರ್ದಿಷ್ಟ ವಿಷಯವನ್ನು ಕ್ರಮಬದ್ಧವಾಗಿ ನಿರೂಪಿಸಿದರೆ ಅದನ್ನು ಪ್ರಬಂಧ ಎನ್ನುವರು. ಹೀಗೆ ಅರ್ಥಪೂರ್ಣ ವಾಕ್ಯಗಳಲ್ಲಿ ನಿರ್ದಿಷ್ಟ ವಿಷಯವನ್ನು ಕ್ರಮಬದ್ಧವಾಗಿ ನಿರೂಪಿಸಿದರೆ ಅದನ್ನು ಪ್ರಬಂಧ ಎನ್ನುವರು. ಒಂದೇ ವಿಷಯವನ್ನು ಕುರಿತಾದ ಅನೇಕ ವಾಕ್ಯಗಳ ಸಮುಚ್ಚಯವೇ ಪ್ರಬಂಧವೆನಿಸುತ್ತದೆ. ಹೀಗೆ ಒಂದೇ ವಿಷಯದ ಕುರಿತಾದ ಅನೇಕ ವಾಕ್ಯಗಳ ಸಮುಚ್ಚಯವೇ ಪ್ರಬಂಧವೆನಿಸುತ್ತದೆ. ಪ್ರಬಂಧ ಬರೆಯುವ ಮೊದಲು ಕೆಲವು ಸೂಚನೆಗಳನ್ನು ಅನುಸರಿಸಬೇಕು. ಪ್ರಬಂಧ ಬರೆಯುವ ಮೊದಲು ಕೆಲವು ಸೂಚನೆಯನ್ನು ಅನುಸರಿಸಬೇಕು. ಒಂದು ವಿಷಯ ಸಂಗ್ರಹ. ಬರೆಯಬೇಕಿರುವ ಪ್ರಬಂಧದ ವಿಷಯದಲ್ಲಿ ಸಾಧ್ಯವಾದಷ್ಟು ವಿಚಾರ ಸಂಗತಿಗಳನ್ನು ಸಂಗ್ರಹಿಸಬೇಕು. ಬರೆಯಬೇಕಿರುವ ಪ್ರಬಂಧದ ವಿಷಯದಲ್ಲಿ ಸಾಧ್ಯವಾದಷ್ಟು ವಿಚಾರ ಸಂಗತಿಯನ್ನು ಸಂಗ್ರಹಿಸಬೇಕು. ನೆಕ್ಸ್ಟ್ ಕ್ರಮಬದ್ಧತೆ. ಸಂಗ್ರಹಿಸಿದ ವಿಷಯವನ್ನು ಕ್ರಮವಾಗಿ ಜೋಡಿಸಿಕೊಳ್ಳಬೇಕು. ಅಂದರೆ ಯಾವ ವಿಷಯದ ಮೊದಲು ಯಾವ ವಿಷಯದ ಅನಂತರ ಎಂಬುದನ್ನು ಮೊದಲೇ ನಿರ್ಧರಿಸಬೇಕು. ನೆಕ್ಸ್ಟ್ ಭಾಷೆ ಮತ್ತು ಶೈಲಿ. ಆರಿಸಿಕೊಂಡಿರುವ ಪ್ರಬಂಧದ ವಿಷಯಕ್ಕೆ ತಕ್ಕಂತೆ ಸಮರ್ಥ ಶಬ್ದಗಳ ಬಳಕೆ, ಶುದ್ಧವಾದ ವಾಕ್ಯರಚನೆ ಇವುಗಳಿಗೆ ಗಮನ ಕೊಡಬೇಕು. ಪ್ರಬಂಧದಲ್ಲಿ ಸಂಭಾಷಣೆ ಶೈಲಿ ಇರುವುದಿಲ್ಲ. ಗ್ರಾಂಥಿಕ ಪದಗಳನ್ನೇ ಬಳಸಬೇಕು. ವಾಕ್ಯಗಳು ಚಿಕ್ಕದಾದಷ್ಟು ತಪ್ಪುಗಳು ಕಡಿಮೆಯಾಗುತ್ತವೆ. ಪ್ರಬಂಧದಲ್ಲಿ ಸಂಭಾಷಣೆ ಶೈಲಿ ಇರುವುದಿಲ್ಲ. ಗ್ರಾಂಥಿಕ ಪದಗಳನ್ನೇ ಬಳಸಬೇಕು. ಪ್ರಬಂಧದ ಸಾಮಾನ್ಯವಾಗಿ ಪ್ರಸ್ತಾವನೆ, ವಿಷಯ ವಿವರಣೆ ಮತ್ತು ವಿಷಯದ ಸಮಾಪ್ತಿ ಅಥವಾ ಉಪಸಂಹಾರ ಎಂಬ 3 ಪ್ರಧಾನ ಹಂತಗಳಿರುತ್ತವೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪ್ರಬಂಧ ರಚನೆ ಮಾಡಬೇಕು. ಆಗ ಅದೊಂದು ಉತ್ತಮ ಪ್ರಬಂಧವಾಗಬೇಕು. ಹೀಗೆಲ್ಲ ಪ್ರಬಂಧದಲ್ಲಿ ಸಾಮಾನ್ಯವಾಗಿ ಪ್ರಸ್ತಾವನೆ, ವಿಷಯ ವಿವರಣೆ ಮತ್ತು ವಿಷಯ ಸಮಾಪ್ತಿ ಅಥವಾ ಉಪಸಂಹಾರ ಎಂಬ 3 ಪ್ರಧಾನ ಹಂತಗಳಿರುತ್ತದೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪ್ರಬಂಧ ರಚನೆ ಮಾಡಬೇಕು. ಆಗ ಅದೊಂದು ಉತ್ತಮ ಪ್ರಬಂಧವಾಗಬಲ್ಲದು. ಓಕೆ, ನೆಕ್ಸ್ಟ್ ಒಂದು ಸುಭ ನೋಡಿ ಕಲ್ತ್ಕೊಳ್ಳೋಣ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ನಾವೆಲ್ಲೇ ಹೋದರೂ ನಮ್ಮ ಕನ್ನಡ ನಾಡನ್ನು ಮರೆಯಬಾರದು. ನಾವೆಲ್ಲೇ ಹೋದರೂ ನಮ್ಮ ಕನ್ನಡ ನಾಡನ್ನು ಮರೆಯಬಾರದು. ಪದಗಳ ಅರ್ಥ. ಉದಯ, ಹುಟ್ಟು, ಆಕಾಶವಾಣಿ, ರೇಡಿಯೋ, ಬಾನುಲಿ. ಪ್ರಸ್ತುತಪಡಿಸು, ಪ್ರಕಟಿಸು, ಸಾದರಪಡಿಸು, ಆಲಿಸು, ಕೇಳು, ಹೊರತುಪಡಿಸಿ, ಬಿಟ್ಟು, ಕುತೂಹಲ, ಅಚ್ಚರಿ, ವಿಸ್ಮಯ, ಸಂಸ್ಥಾನ, ರಾಜ್ಯ, ದೇಶದ ಒಂದು ಭಾಗ, ಪರಕೀಯ, ಬೇರೆಯ, ಅಸಹನೀಯ, ಸಹಿಸಲು ಸಾಧ್ಯವಿಲ್ಲದು. ಅಸಹನೀಯ ಅಂತೇಳಿದರೆ ಸಹಿಸಲು ಸಾಧ್ಯವಿಲ್ಲದ್ದು, ತಡೆಯಲಾಗದ್ದು. ಅಸ್ತಿತ್ವ, ಇರುವಿಕೆ, ಅಗ್ರಗಣ್ಯ, ಮೊಟ್ಟ ಮೊದಲಿನ, ಸರ್ವಶ್ರೇಷ್ಠ. ಪ್ರೇರಣೆ, ಪ್ರಚೋದನೆ, ಮುಂದಕ್ಕೆ ಹೋಗುವಂತೆ ಉತ್ತೇಜಿಸುವಿಕೆ, ಪ್ರೇರಣೆ. ವಿಭಜನೆ ಅಂದರೆ ವಿಂಗಡಣೆ, ಬೇರ್ಪಡಿಸುವಿಕೆ. ಸಮಾನ ಮನಸ್ಕ ಅಂದರೆ ಒಂದೇ ಬಗೆಯಲ್ಲಿ ಯೋಚನೆ ಮಾಡುವನು, ತನ್ನಂತೆ ಅಭಿಪ್ರಾಯವುಳ್ಳವನು. ಕಾರ್ಯಪ್ರವೃತ್ತ, ಕೆಲಸ ಮಾಡಲು ಮೊದಲಾಗು. ಧ್ಯೇಯೋದ್ದೇಶ, ಗುರಿ. ನಿಘಂಟು, ಶಬ್ದಕೋಶ, ಶಬ್ದಾರ್ಥ ಸಂಗ್ರಹ. ನೆಲೆ ಕಲ್ಪಿಸು, ವೇದಿಕೆ ಒದಗಿಸು, ಅವಕಾಶ ಮಾಡಿಕೊಡು. ಆಯೋಜಿಸು, ಏರ್ಪಾಡು ಮಾಡು, ವ್ಯವಸ್ಥೆಗೊಳಿಸು. ಆಂದೋಲನ, ಚಳವಳಿ, ಕ್ರಾಂತಿ. ವ್ಯಾಪ್ತಿ, ವಿಸ್ತಾರ, ಮಿತಿ. ಎಡವಟ್ಟು, ರೂಢಿಗೆ ವಿರುದ್ಧವಾದದ್ದು, ಉಚಿತವಲ್ಲದ್ದು, ಕ್ರಮ ತಪ್ಪಿದ್ದು. ಅಖಂಡ, ಅವಿಚ್ಛಿನ್ನ, ಪೂರ್ಣ. ಅಖಂಡದಿಂದ ಅವಿಚ್ಛಿನ್ನ ಮತ್ತು ಪೂರ್ಣ.